ಜನ್ಮದಾತೆಗೆ ಜಗನ್ಮಾತೆಗೆ ಶ್ರದ್ಧೆಯಿಂದ ನಮಸ್ಕಾರ ಸಮರ್ಪಣೆ ಮಾಡಿ ಸನ್ನಿಧಾನವನ್ನು ಕರುಣಿಸಿರುವ ಪೂಜ್ಯ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶಾಖೆಯ ಸಿಬ್ಬಂದಿಯವರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು, ಶ್ರಾವಣ ಮಾಸದ ಶುಭಾಶಯಗಳು. ಈಗ ತಾನೇ ಅವರಿಬ್ಬರು ಹಿರಿಯರು ಹೇಳಿದ ಹಾಗೆ 3 ಕಾರಣಕ್ಕಾಗಿ ನಾವು ಇಲ್ಲಿ ಸೇರಿದ್ದೀವಿ. ಒಂದು, ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳು ಮುಗಿದು 79ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿರೋದ್ರಿಂದ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯನ್ನು ಮಾಡ್ತಾ ಇದೆ. ಇದು ದೇಶಾದ್ಯಂತ ನಡೀತಾ ಇದೆ. ಭಾರತ ದೇಶದ ಜನ ಬೇರೆ ದೇಶಗಳಲ್ಲಿ ಏನಿದ್ದಾರೋ ಅವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಹಬ್ಬ, ಇದೊಂದು ಸಂಭ್ರಮ, ಸಂತೋಷದ ಉತ್ಸವ ಅಂತ ದೇಶದ ಮೂಲೆ ಮೂಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಎರಡನೇದು, ಸತ್ಯನಾರಾಯಣ ಪೂಜೆಯನ್ನು ನಿಮ್ಮ ಶಾಖೆಯಲ್ಲಿ ಮಾಡಿದ್ದೀವಿ. ಬಹುತೇಕ ಈ ಕಟ್ಟಡ ಲೋಕಾರ್ಪಣೆಗೊಂಡು 4 ವರ್ಷ ಆಯಿತು. ವರ್ಷ ಆಗಸ್ಟ್ 11ನೇ ತಾರೀಕು ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ರಿ. ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಅದ್ರ ಜೊತೆಗೇ ಸೇರಿ ಅದನ್ನು ಮಾಡಬೇಕು ಅಂತ ಆಚರಣೆ ಮಾಡ್ತಾಯಿದ್ವಿ. ಅದೊಂದು ಸಂಪ್ರದಾಯ. ಹಿಂದಿನಿಂದ ನಮ್ಮ ಹಿರಿಯರು ಮನಸ್ಸಿಗೆ ಸ್ವಲ್ಪ ಸಂತೋಷ ಸಿಗಬೇಕು, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು, ಭಗವಂತನ ಮುಂದೆ ನಮ್ಮ ಸರಿ ಮತ್ತು ತಪ್ಪುಗಳನ್ನು ನಾವು ಸಮರ್ಪಣೆ ಮಾಡಿಕೊಂಡು ನಾವು ಮುಂದೆ ಸರಿಯಾಗಿ ನಡೀತೀವಿ ಅಂತ ಶರಣಾಗತಿ ಹೋಗೋದಕ್ಕೆ ಅನೇಕ ಆಚರಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸತ್ಯನಾರಾಯಣ ಪೂಜೆಯೂ ಕೂಡ ಒಂದು. ಮತ್ತು ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಅನೇಕ ಜನ ಮನೆಗಳಲ್ಲಿ ಆಚರಣೆ ಮಾಡ್ತಾರೆ, ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ಇನ್ನು 3ನೇದು, ಈಗ ತಾನೇ ಸರ್ ಹೇಳಿದ ಹಾಗೆ ನಶಾಮುಕ್ತ ಭಾರತ ಅಭಿಯಾನ. ಇದು ಸರ್ಕಾರದ, ಸಮಾಜದ, ಸಜ್ಜನರ ಆದ್ಯತೆ ಆಗಬೇಕು. ಸುಮ್ಮನೆ ಆಶಯ ಅಲ್ಲ. ಸರ್ಕಾರ ಮಾಡೋ 10 ಕಾರ್ಯಕ್ರಮಗಳಲ್ಲಿ, 100 ಯೋಜನೆಗಳಲ್ಲಿ ಇದು ಒಂದಲ್ಲ. ಇದರ ಹಿಂದೆ ಭಾಳ ಮಹತ್ವದ ಉದ್ದೇಶ ಇದೆ. ಆ 3 ಕಾರಣಕ್ಕೆ ನಾವು ಇವತ್ತು ಸೇರಿದ್ದೀವಿ. ಒಂದೊಂದು ಕಾರಣದ ಬಗ್ಗೆ 2 ನಿಮಿಷ ನೋಡೋಣ. ಮೊದಲನೇದು ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ದೇಶಕ್ಕೆ ಅಧಿಕೃತವಾಗಿ 5 ರಿಂದ 6 ಸಾವಿರ ವರ್ಷದ ಇತಿಹಾಸ ಇದೆ. ಎಲ್ಲ ಬರೆದದ್ದು ಮಾಹಿತಿ ಸಿಗ್ತದೆ 6,000 ವರ್ಷದ. ಅದಕ್ಕಿಂತ ಹಿಂದೆ 1.5 ಲಕ್ಷ ವರ್ಷದ ಇತಿಹಾಸ ನಮ್ಮ ದೇಶದೊಳಗಿದೆ. ಅವಾಗ ಬರೆದದ್ದು ಓದಿದ್ದು ಏನೂ ಇಲ್ಲ. ಭಾರಿ ಶ್ರೀಮಂತ ದೇಶ ನಮ್ಮ ದೇಶ ಜಗತ್ತಿನಲ್ಲಿ. ನಮ್ಮ ದೇಶದಲ್ಲಿರುವಷ್ಟು ಸಂಪತ್ತು, ನಮ್ಮ ದೇಶದಲ್ಲಿರುವಷ್ಟು ವಿದ್ಯೆ, ನಮ್ಮ ದೇಶದಲ್ಲಿರುವಷ್ಟು ಧರ್ಮ ಮತ, ನಮ್ಮ ದೇಶದಲ್ಲಿರುವಷ್ಟು ಸಂಸ್ಕೃತಿ, ನಮ್ಮ ದೇಶದಲ್ಲಿರುವಂಥ ವೈವಿಧ್ಯತೆ ಜಗತ್ತಿನ ಬೇರೆ ಯಾವ ದೇಶದೊಳಗೂ ಇಲ್ಲ. ಇಂಥ ಭಾರತ ದೇಶಕ್ಕೆ ವಿದೇಶದವರು ಬರೋದಕ್ಕೆ ಚಾಲೂ ಮಾಡಿದರು. ಸುಮಾರು 2,000 ವರ್ಷದಿಂದನೂ ಇದು ನಡೀತು. ಶಕರು ಅಂತ ಒಬ್ಬರು ಬಂದರು, ಹೂಣರು ಬಂದರು, ಗ್ರೀಕ್ ದೇಶದವರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಪೋರ್ಚುಗೀಸರು ಬಂದರು, ಡೇನರು ಅಂತ ಒಂದು ದೇಶದವರು ಬಂದರು, ಆಮೇಲೆ ಇಂಗ್ಲೀಷ್ನವರು ಬಂದರು, ಇಂಗ್ಲೆಂಡ್ ದೇಶದವರು ಬಂದರು. ಇವರೆಲ್ಲ ಯಾಕೆ ಭಾರತ ದೇಶಕ್ಕೆ ಬಂದಿದ್ದರು ಅಂದರೆ, ಈ ದೇಶದಲ್ಲಿ ಇರುವಂಥ ಸಂಪತ್ತಿಗೆ ಮನಸೋತು ಬಂದಿದ್ದರು. ಸಂಪತ್ತು ಅಂದರೆ ಬರೀ ಮುತ್ತು ರತ್ನ ವಜ್ರ ವೈಡೂರ್ಯ ಅಷ್ಟೇ ಅಲ್ಲ. ಈ ದೇಶದ ವಿದ್ಯೆ, ಈ ದೇಶದ ಕಲೆ, ಈ ದೇಶದ ಸಂಸ್ಕಾರ, ಈ ದೇಶದ ಸಂಸ್ಕೃತಿ ಅವರಿಗೆಲ್ಲ ಆಶ್ಚರ್ಯ ಉಂಟು ಮಾಡಿತ್ತು. ಅರಬ್ ದೇಶದವರು ಈ ದೇಶಕ್ಕೆ ಬಂದ ಮೇಲೆ ಈ ದೇಶದ ಎಲ್ಲ ಭಾಗದಲ್ಲಿರುವಂಥ ಗ್ರಂಥಾಲಯಗಳಿಗೆ ಹೋಗಿ 6 ತಿಂಗಳು 1 ವರ್ಷ ಅಲ್ಲೇ ಕುಳಿತುಕೊಂಡು ಭಾರತ ದೇಶದ ಎಲ್ಲ ಜ್ಞಾನ ರಾಶಿಯನ್ನು ತಮ್ಮ ಭಾಷೆಗೆ ಭಾಷಾಂತರ ಮಾಡಿಕೊಂಡು ತಗೊಂಡು ಹೋದರು.
ಅರಬ್ನವ್ರು ಅವ್ರ ದೇಶಕ್ಕೆ ತೊಗೊಂಡು ಹೋದ್ಮೇಲೆ ಅರಬ್ ದೇಶದಿಂದ ಅದು ಯುರೋಪಿಗೆ ಹೋಯಿತು. ಯುರೋಪಿನಿಂದ ಇಡೀ ಜಗತ್ತಿನಾದ್ಯಂತ ಅದು ಪ್ರಸಾರ ಆಗಿದೆ. ಹಂಗೆ ಹೆಚ್ಚು ಕಡಿಮೆ ನೋಡಿದೀವಿ ಅಂದರೆ ಜ್ಞಾನದ ವಿಷಯದಲ್ಲಿ, ಸಾಹಿತ್ಯದ ವಿಷಯದಲ್ಲಿ ಭಾರತ ದೇಶಕ್ಕಿಂತ ಶ್ರೀಮಂತ ದೇಶ ಜಗತ್ತಿನೊಳಗೆ ಯಾವುದೂ ಇಲ್ಲ. ಹಿಂಗೆ ಬಂದವರೆಲ್ಲ ಇಲ್ಲಿಂದು ಮುತ್ತು, ರತ್ನ, ವಜ್ರ, ವೈಡೂರ್ಯ, ಸಂಪತ್ತು ಎಲ್ಲ ತುಂಬಿಕೊಂಡು ಕದ್ಕೊಂಡು ಲೂಟಿ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ರು. ಕೆಲವರು ಇಲ್ಲೇ ಉಳಿದ್ರು, ಇಲ್ಲಿ ಸಂಸ್ಕೃತಿನೂ ಅವರು ಆಚರಣೆ ಮಾಡಿದರು. ಆದರೆ ಬ್ರಿಟಿಷರು ಬಂದ್ರಲ್ಲ, ಬ್ರಿಟಿಷರಿಗೆ ಇಲ್ಲಿ ಬಂದ ಮೇಲೆ ಬಂದಿದ್ದು ವ್ಯಾಪಾರ ಮಾಡೋದಕ್ಕೆ, ಸಾಂಬಾರ್ ಪದಾರ್ಥಗಳನ್ನು ಖರೀದಿ ಮಾಡೋದು, ರೇಷ್ಮೆ ಬಟ್ಟೆ ಖರೀದಿ ಮಾಡೋದು, ಹತ್ತಿ ಬಟ್ಟೆ ಖರೀದಿ ಮಾಡೋದು, ಇಂಥ ಕೆಲಸಕ್ಕೆ ಬಂದಿದ್ರು. ಇದು ಭಾರಿ ಫಾಯ್ದೆ ಆಯ್ತು ಅವರಿಗೆ. ಬಂದದ್ದು ಒಂದು ಕಂಪ್ನಿ, ಈಸ್ಟ್ ಇಂಡಿಯಾ ಕಂಪ್ನಿ, ಇಂಗ್ಲೆಂಡ್ನವರೆಲ್ಲ ಬಂದಿದ್ದು. ಇಂಗ್ಲೆಂಡ್ ದೇಶದೊಳಗಿಂದ ಒಂದು ಕಂಪ್ನಿ, ಪ್ರೈವೇಟ್ ಕಂಪ್ನಿ. ಅವರು ಇಲ್ಲಿ ಸಾಮಾನು ತೊಗೊಂಡು ಹೋಗಿ ಅಲ್ಲಿ ಮಾರ್ತಿದ್ರು. ಇಲ್ಲಿ ಕಡಿಮೆ ದುಡ್ಡು ಕೊಟ್ಟು ಖರೀದಿ ಮಾಡೋದು, ಅಲ್ಲಿ ಹೆಚ್ಚಿಗೆ ದುಡ್ಡು ತೊಗೊಂಡು ಮಾರೋದು. ಅವ್ರಿಗೆ ಫಾಯ್ದೆ ಅನಿಸ್ಲಿಕ್ಕೆ ಚಾಲು ಆಯಿತು. ಆಮೇಲೆ ಕಂಪ್ನಿ ದೊಡ್ಡದಾಯಿತು. ಆಮೇಲೆ ಅವರಿಗೆ ಇಲ್ಲಿ ವ್ಯಾಪಾರ ಮಾಡೋ ಕಾಲಕ್ಕೆ ಭಾರತ ದೇಶದ ಜನರ ಒಳಗಡೆ ಇರುವಂಥ ದೋಷ ಗೊತ್ತಾಯಿತು. ಏನು ದೋಷ ಅಂದರೆ, ಭಾರತೀಯರು ಯಾವಾಗಲೂ ಒಂದಾಗಿ ಇರ್ತಿರಲಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಒಳಗಡೆನೇ ಜಗಳ ಮಾಡಿ ವೈರತ್ವ ಬೆಳೆಸ್ಕೊಂಡು ದೂರ ಇರ್ತಿದ್ರು. ಮತ್ತು ಭಾರತೀಯರು ಭಾರಿ ನಿರ್ಲಿಪ್ತರು. ಇದು ಅವ್ರಿಗೆ ಗೊತ್ತಾಗಿ ಅವ್ರು ಏನು ಮಾಡಿದರು, ಇದನ್ನೇ ಬಂಡವಾಳ ಮಾಡಿಕೊಂಡು ಭಾರತೀಯರನ್ನೇ ಒಡೆದು, ಭಾರತೀಯರ ನಡುವೆನೇ ದ್ವೇಷ ಬಿತ್ತಿ, ಭಾರತೀಯರಿಗೇ ಅಸೂಯೆ ತುಂಬಿ ಒಬ್ಬೊಬ್ಬರನ್ನೇ ಸೋಲಿಸ್ಕೋತ ಇಡೀ ಭಾರತ ದೇಶವನ್ನು ತಮ್ಮ ಕೈಯೊಳಗಡೆ ಇಟ್ಕೊಂಡ್ರು. ನಾನು ಇತಿಹಾಸದ ವಿದ್ಯಾರ್ಥಿ. ಇಷ್ಟು ಚಂದ ಭಾರತ ದೇಶವನ್ನು ತಮ್ಮ ಕಪಿಮುಷ್ಟಿಯೊಳಗೆ ಬ್ರಿಟಿಷರು ಇಟ್ಕೊಂಡ್ರು. ಅವರು ಮೊಟ್ಟ ಮೊದಲಿಗೆ ಯುದ್ಧ ಮಾಡ್ತಿದ್ರು. ದಕ್ಷಿಣ ಭಾರತವನ್ನು ಆಕ್ರಮಣ ಮಾಡಿದರು. ಏನು ಭಾರತ ಇದೆಯಲ್ಲ, ಭಾರತ ದೇಶದ ದಕ್ಷಿಣ ಭಾಗದೊಳಗಡೆ ಪೂರ್ವಕ್ಕೆ ಕರ್ನಾಟಿಕ್ ಯುದ್ಧಗಳು ಅಂತ 3 ಯುದ್ಧ ಮಾಡ್ತಾರೆ. ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಯುದ್ಧ ಚಾಲು ಆಗ್ತದೆ. ಫ್ರೆಂಚರು ಈ ದೇಶದವರಲ್ಲ, ಬ್ರಿಟಿಷರು ಈ ದೇಶದವರಲ್ಲ, ಅವರಿಬ್ಬರು ಈ ದೇಶದಾಗ ಯುದ್ಧ ಮಾಡಕತ್ತಾರೆ. ಹೆಂಗೈತೆ ನೋಡ್ರಿ. ಫ್ರೆಂಚರ ಕಡೆ ಒಂದು ಸ್ವಲ್ಪ ಜನ ಭಾರತದವರು, ಬ್ರಿಟಿಷರ ಕಡೆ ಒಂದು ಸ್ವಲ್ಪ ಜನ. ಅವ್ರು ಹಿಂಗೊಂದು 20 ವರ್ಷ ಯುದ್ಧ ಮಾಡಿದರು. ಮದ್ರಾಸ್, ಹೈದರಾಬಾದ್, ಪಾಂಡಿಚೇರಿ ಇವನ್ನೆಲ್ಲ ವಶಪಡಿಸ್ಕೊಂಡ್ರು ದಕ್ಷಿಣ ಭಾಗ. ಇಲ್ಲಿಂದ ಸೀದಾ ಕಲ್ಕತ್ತಾಕ್ಕೆ ಹೋದರು. ಕಲ್ಕತ್ತಾದೊಳಗೆ ಒಂದು 3-4 ವರ್ಷ, 10-15 ವರ್ಷ ಯುದ್ಧ ಮಾಡಿದರು. ಕಲ್ಕತ್ತಾ ಭಾಗ ವಶಪಡಿಸ್ಕೊಂಡ್ರು. ಮೈಸೂರಿಗೆ ಬಂದರು, ಮೈಸೂರು ಭಾಗ ವಶಪಡಿಸ್ಕೊಂಡ್ರು. ಮಹಾರಾಷ್ಟ್ರ ವಶಪಡಿಸ್ಕೊಂಡ್ರು. ಮಧ್ಯ ಭಾರತವನ್ನು ವಶಪಡಿಸ್ಕೊಂಡ್ರು. ವಾಯುವ್ಯ ಭಾರತಕ್ಕೆ ಹೋದರು. ಹಿಂಗೆ ಒಂದೊಂದು ಭಾಗಕ್ಕೆ ಹೋಗೋದು, ಅಲ್ಲಿಯ ಜನರನ್ನು ಒಡೆಯೋದು, ಅಲ್ಲಿಯ ಜನರ ಒಳಗಡೆ ಜಗಳ ಹಚ್ಚೋದು. ಆಮೇಲೆ ಅವರಿಬ್ಬರು ಜಗಳ ಆಡೋ ಕಾಲಕ್ಕೆ ಇವ್ರ ನಡು ಹೋಗೋದು. ಹಳ್ಳ್ಯಾಗ ಒಂದು ಮಾತಿಲ್ಲ, ಇಬ್ಬರು ಜಗಳ ಮೂರನೇವರು. ಬ್ರಿಟಿಷರು ಈ ಪಾಲಿಸಿ ಮಾಡಿದರು. ಇದಕ್ಕೆ ಡಿವೈಡ್ ಆ್ಯಂಡ್ ರೂಲ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ನಿಮಗೆ ಗೊತ್ತೈತಿ, 1624 ಕರ್ನಾಟಕದೊಳಗಡೆ ಒಂದು ಘೋರವಾದ ಘಟನೆ ನಡೀತದೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡ್ತಾ ಬ್ರಿಟಿಷರ ಜೊತೆ. ಚೆನ್ನಮ್ಮನ ಬ್ರಿಟಿಷರು ಸೋಲಿಸಿದ್ದು ಹೆಂಗೆ? ಖಡ್ಗ ಇಟ್ಕೊಂಡು ಸೋಲಿಸಿದ್ರು? ಇಲ್ಲ. ಅಥವಾ ರಣರಂಗದೊಳಗೆ ಏನಾರ ಆಕೆ ಜೊತೆ ಹೋರಾಟ ಮಾಡಿದರು? ಇಲ್ಲ. ಅವ್ರಿಗೆ ಗೊತ್ತಿತ್ತು ಚೆನ್ನಮ್ಮಲ್ಲ, ಚೆನ್ನಮ್ಮನಂಥ 1000 ಜನ ರಾಣಿಯರು ಬಂದರೂ ಬ್ರಿಟಿಷರನ್ನು ಸೋಲ್ಸೋಕೆ ಹಾಕಿದ್ದಿಲ್ಲ. ಯಾಕೆ? ಬ್ರಿಟಿಷರು ಅವರು ಶೌರ್ಯವನ್ನು ಉಪಯೋಗ ಮಾಡ್ತಿರ್ಲಿಲ್ಲ, ಪಾಲಿಸಿ ಯೂಸ್ ಮಾಡ್ತಿದ್ರು. ಚೆನ್ನಮ್ಮನ ಕುಟಾಗ ಯಾರಿಗೆ ದ್ವೇಷ ಐತಿ, ಆಕೆ ಸಮೀಪ ಇದ್ದವ್ರನ್ನ ಅಂಥವ್ರನ್ನ ಹಿಡಿತಿದ್ರು. ಅವ್ರಿಗೆ 4 ರೂಪಾಯಿ ಆಸೆ ತೋರಿಸೋದು, ಅವ್ರಿಗೆ ಯಾವುದಾದ್ರೂ ಅಧಿಕಾರದ ಆಸೆ ತೋರಿಸೋದು. ಅವರು ಚೆನ್ನಮ್ಮನ ಸೈನ್ಯದ ಎಲ್ಲ ವಿಷಯಗಳನ್ನು ಒಯ್ದು ಅವ್ರಿಗೆ ಹೇಳಿದರು. ಚೆನ್ನಮ್ಮನ ತೊಗೊಂಡು ಹೋಗಿ ಬಂಧಿಸಿ ಬೈಲಹೊಂಗದೊಳಗೆ ಇಟ್ಟರು. ಸಂಗೊಳ್ಳಿ ರಾಯಣ್ಣಂದು ಇವತ್ತು ಜಯಂತಿ ಇದೆ. ಸಂಗೊಳ್ಳಿ ರಾಯಣ್ಣ ಹಿಡಿದು ಹೊಡೆಯೋಕ್ಕಾಗ್ತಿತ್ತು ಬ್ರಿಟಿಷರಿಗೆ? ಸಂಗೊಳ್ಳಿ ರಾಯಣ್ಣನ ಹೆಂಗೆ ಹಿಡ್ಕೊಂಡ್ರು? ಸಂಗೊಳ್ಳಿ ರಾಯಣ್ಣನ ಯಾರು ಸೇರುವುದಿಲ್ಲಲ್ಲ ಅವ್ರನ್ನ ಹಿಡ್ಕೊಳ್ಳೋದು, ಅವನು ಮೋಸ ಮಾಡಿ ಅವ್ನು ಹಿಡ್ಕೊಂಡ್ರು. ಹಿಂಗೆ ಬರೀ ಕರ್ನಾಟಕ, ಕಿತ್ತೂರು ಒಂದೇ ಸಂಸ್ಥಾನ ಅಲ್ಲ, 562 ಸಂಸ್ಥಾನಗಳಿದ್ದು ನಮ್ಮ ದೇಶದಾಗ.
ಒಂದೊಂದು ಸಂಸ್ಥಾನನೂ ಹಿಂಗೆ ವಶ ಮಾಡ್ಕೋತ ಫೈನಲಿ ಒಂದು ಟೈಮ್ಗೆ ಭಾರತದಾಗ ಯಾರರ ಏನಾರ ಮಾಡಬೇಕಿದ್ರ ಯಾರರ ಏನಾರ ಮಾತಾಡಬೇಕಿದ್ರ ಬ್ರಿಟಿಷರು ಪರ್ಮಿಷನ್ ತೊಗೋಬೇಕಂತ ಪರಿಸ್ಥಿತಿ ಬಂತು. ಅವಾಗ ಭಾರತ ದೇಶದಾಗ ಅಲ್ಲೆಲ್ಲಿ ಕೆಲವು ನಾಯಕರೆಲ್ಲ ಹುಟ್ಟಿ ಭಾರತ ದೇಶವನ್ನು ದಾಸ್ಯದಿಂದ, ಗುಲಾಮತನದಿಂದ, ಪಾರತಂತ್ರ್ಯದಿಂದ ಮುಕ್ತ ಮಾಡಬೇಕು ಅಂತ ಹೋರಾಟ ಮಾಡಿದ್ರು. ಅದಕ್ಕೆ ಸ್ವಾತಂತ್ರ್ಯ ಹೋರಾಟ ಅಂತ ಕರೀತಾರೆ. ನಾನು ಪುಸ್ತಕ ಓದ್ತಿದ್ದೆ, ರುಧಿರಾಭಿಷೇಕ ಅಂತ ಒಂದು ಪುಸ್ತಕ ಇದೆ, ಭಾಳ ದೊಡ್ಡ ಪುಸ್ತಕ ಅದು. ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅಂತನವ್ರು ಬರ್ದಾರ. ಅದ್ರಾಗ ಒಂದು ಸಾಲ ಐತಿ, ಎಷ್ಟು ಚಂದ ಐತಿ ನೋಡ್ರಿ. ಭಾರತ ದೇಶವನ್ನು ದಾಸ್ಯದಿಂದ ಮುಕ್ತ ಮಾಡಲು ಹಿರಿಯರು ಹರಿಸಿದ ನೆತ್ತರ ಹೊಳೆಯ ಅಳತೆ ಸಿಗುವುದಿಲ್ಲ. ಹಿಂದಿನ ನಮ್ಮ ಹಿರಿಯರು ನಮ್ಮ ದೇಶ ಸ್ವತಂತ್ರ ಮಾಡಬೇಕಾದ್ರೆ ರಕ್ತ ಹರಿಸ್ಯಾರ. ಅವ್ರು ಹರಿಸಿದ ರಕ್ತದ ಹೊಳಿ ಎಷ್ಟು ಆಳೈತೆ ಅಂತ ನಮಗೆ ಕಲ್ಪನಾದಾಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ಜನ. ನಾವು ಕೆಲವು ಜನ ಮಹತ್ವದ ನಾಯಕರನ್ನು ಪೂಜೆ ಮಾಡ್ತೀವಿ, ನೆನಪಿಟ್ಕೊಳ್ತೀವಿ. ಸುಮಾರು 7-8 ಲಕ್ಷ ಜನ ಈ ಸಂಗ್ರಾಮದ ಹುತಾತ್ಮರಾಗ್ಯಾರ. ಇಲ್ಲಿ ಮುಧೋಳದ ಹತ್ರ ಗಲಗಲಿ ಅಂತ ಒಂದು ಊರು, ಹಲಗಲಿ ಅಂತ ಒಂದು ಊರಿದೆ, ಕೇಳಿರಿ? ಮುಧೋಳದಿಂದ ಇಂಗಳಗಿ, ವಜ್ರಮಟ್ಟಿ, ಹಲಗಲಿ ಒಂದು ಹಳ್ಳಿ ಇದೆ, ಸಣ್ಣ ಹಳ್ಳಿ. 1858 ಇಸ್ವ್ಯಾಗ ಬ್ರಿಟಿಷರಿಗೆ ಅವ್ರಿಗೆ ಜಗಳ ಹತ್ತದು. ಅದು ಬ್ಯಾಡ್ರ ಊರು, ಬೇಡ್ರು. ಅವ್ರದ್ದು ಉದ್ಯೋಗ ಏನು? ಬೇಟೆ ಆಡೋದು. ಬ್ರಿಟಿಷರು ಒಂದು ಕಾಯ್ದೆ ತರ್ತಾರೆ. ಏನು ಕಾಯ್ದೆ ತರ್ತಾರೆ? ಯಾರೂ ಶಸ್ತ್ರಾಸ್ತ್ರ ಇಟ್ಕೊಳ್ಳಂಗಿಲ್ಲ. ಕಾಯ್ದೆ ಹೆಂಗೆ ಮಾಡ್ತಿರ್ತಾರೆ ನೋಡ್ರಿ ಅವ್ರು. ಶಸ್ತ್ರಾಸ್ತ್ರ ಇಟ್ಕೊಂಡ್ರೆ ನಮ್ಮ ಕೂಡ ಹೊಡೆದಾಡ್ತಾರೆ, ಕೈ ಕಟ್ಟಿ ಬಿಡೋದಪ್ಪ ಎಲ್ಲರನ್ನು. ಅವ್ರೇನಂದ್ರು, ಊರ್ ಮಂದಿ, ನಮ್ದು ಉದ್ಯೋಗ ಇದು, ನಾವು ಮುದ್ದಾಮ ಶಸ್ತ್ರ ಇಟ್ಕೊಳಕತ್ತಿಲ್ಲ, ಶಸ್ತ್ರ ಇಟ್ಕೊಳಕತ್ತಿರೋದು ನಾವು ಮನಿತನದ ಉದ್ಯೋಗ ಮಾಡಕ್ಕೆ, ಕುಲಕಸಬು ಮಾಡಕ್ಕೆ ನಾವು ಇಟ್ಕೋತೀವಿ ಅಂದ್ರು. ಅವ್ರಿಗೂ ಬ್ರಿಟಿಷರಿಗೆ ಜಗಳ ಆಯ್ತು. ಹೆಂಗೆ ಜಗಳ ಆಯಿತು ಅಂದ್ರೆ 1858 ಇಸ್ವ್ಯಾಗ ಇಡೀ ಹಲಗಲಿ ಊರಿಗೆ ಬೆಂಕಿ ಹಚ್ತಾರೆ. ಸುಮ್ಮನೆ ಕಲ್ಪನಾ ಮಾಡ್ಕೊಳ್ರಿ ನೀವು. 100 ಮನೆ ಇದ್ರೂ, ಒಂದೊಂದು ಮನ್ಯಾಗ 4 ಮಂದಿ ಇದ್ರೂ ಇಡೀ ಊರು ಸುಟ್ಟು ಬೂದಿಯಾಗಿ ಹೋಯ್ತು. ಹಿಂಗೆ ಊರು ಸುಟ್ಕೊಂಡಾರ, ಮನೆ ಸುಟ್ಕೊಂಡಾರ, ಸಂಬಂಧಗಳನ್ನ ಸುಟ್ಕೊಂಡಾರ, ತಮ್ಮವ್ರನ್ನ ಸುಟ್ಕೊಂಡಾರ, ತಮ್ಮ ಜೀವನ ಸುಟ್ಕೊಂಡಾರ, ಕಣ್ಣು ಕಳ್ಕೊಂಡಾರ, ಕೈ ಕಳ್ಕೊಂಡಾರ, ಕಾಲು ಕಳ್ಕೊಂಡಾರ, ಪ್ರಾಣ ಕಳ್ಕೊಂಡಾರ. ಎಲ್ಲ ಕಳ್ಕೊಂಡು ನಮ್ಮ ಸಲುವಾಗಿ ಸ್ವಾತಂತ್ರ್ಯ ಗಳಿಸಿ ನಮಗೆ ಹಿರಿಯರಿಗೆ ಕೊಟ್ಟು ಹೋಗ್ಯಾರ. ಎಂಥ ಬಲಿದಾನ ಇದೆ, ಸಣ್ಣ ವಿಷಯ ಐತಿ. ಹಿಂಗೆ ಸುಮಾರು 150 ವರ್ಷ ಅವ್ರ ಜೊತೆ ಹೋರಾಟ, ಬ್ರಿಟಿಷರ ಜೊತೆ. ಒಬ್ಬ ಪೊಲೀಸ್ ಇಂಗ್ಲೆಂಡ್ನಿಂದ ಬಂದಿಲ್ಲ, ಒಬ್ಬ ಸೈನಿಕ ಇಂಗ್ಲೆಂಡ್ನಿಂದ ಬಂದಿಲ್ಲ. ಬಂದವರು ಒಂದು ಸ್ವಲ್ಪ ಮಂದಿ. ಅವರು ಪೊಲೀಸರನ್ನ ಎಲ್ಲಿಯವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರು? ಭಾರತ ದೇಶದವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರು. ಸೈನಿಕರನ್ನ ಎಲ್ಲಿಯವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು? ಭಾರತ ದೇಶದವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರು. ಪೊಲೀಸರು ಭಾರತದವ್ರು, ಸೈನಿಕರು ಭಾರತದವ್ರು, ಹೊಡೆತ ತಿನ್ನೋರು ಭಾರತದವ್ರು. ಮಜಾ ಹೆಂಗೈತೆ ನೋಡ್ರಿ. ಅವ್ರು ಆರಾಮ್ ಕಾಲ್ ಮೇಲೆ ಕಾಲು ಹೋಗಿ ಕೂತ್ಕೊಳ್ಳೋರು. ಇದನ್ನು ನೋಡಿ ನಾವೇನು ಕಲ್ತ್ಕೋಬೇಕಂದ್ರೆ, ಮನೆ ಇರಲಿ, ಸಮಾಜ ಇರಲಿ, ಊರಿರಲಿ, ತಾಲೂಕಿರಲಿ, ಜಿಲ್ಲಾ ಇರಲಿ, ಏನೂ ಇರಲಿ, ನಮ್ಮ ಒಳಗೆ ಒಡಕಿತ್ತಂದ್ರೆ, ನಮ್ಮ ಒಳಗೆ ಹೊಂದಾಣಿಕೆ ಇಲ್ಲಂದ್ರೆ ದೂಸರಾ ಮಂದಿ ಫಾಯ್ದೆ ತಗೋತಾರೆ ಅನ್ನೋದು ಗ್ಯಾರಂಟಿ. ಹಂಗೆ ಭಾರತ ದೇಶ ಸ್ವಾತಂತ್ರ್ಯ ಸಂಪಾದನೆಯನ್ನು ಮಾಡಿದಂಥ ಸವಿ ನೆನಪು. ಇದನ್ನು ನಾವು ವೈಭವದಿಂದ ಆಚರಣೆ ಮಾಡ್ತಾ ಇದ್ದೀವಿ. 75 ವರ್ಷ ಆಗ್ಯಾವ ಈಗ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ. 75 ಮುಗಿದು 80, ಇನ್ನೊಂದು ವರ್ಷ 80. ಆದರೆ ದೇಶದಾಗ ಇನ್ನೂ ಕೂಡ ವಾತಾವರಣ ಅಷ್ಟು ಹೇಳ್ಕೋಬೇಕು ಹಂಗಿಲ್ಲ. ನಮ್ಮ ಜೊತೆಗೆ ಸ್ವತಂತ್ರ ಆದ ಕೆಲವು ದೇಶಗಳು ಎಷ್ಟು ಬೆಳೆದಾವು. ಮತ್ತು ನಮ್ಮ ದೇಶದಾಗ ಏನು ಬೆಳೆದೈತಿ? ಹೊಲಸು ಜಾತೀಯತೆ, ಹೊಲಸು ರಾಜಕಾರಣ, ಹೊಲಸು ವೈಷಮ್ಯ, ಒಂದೊಂದು ಊರು ರಣರಾಂಗಣ ಆಗ್ಯಾವ. ಬರ್ರಿಪ್ಪ ಎಲ್ಲರೂ ಕೂಡಿರುನು, ಎಲ್ಲರೂ ಚಂದಾಗಿರುನು, ನಾವೆಲ್ಲರೂ ಭಾರತ ದೇಶದವರಿದ್ದೀವಿ ಅನ್ನೋರು ಯಾರು ಅದಾರನು? ಒಟ್ಟು ಒಡೆಯೋದು ನಮ್ಮನ್ನು. ಯಾಕೆ? ಅವ್ರು ಕಲಿಸಿ ಹೋಗ್ಯಾರ. ನಮ್ಮಲ್ಲಿ ಶಿಕ್ಷಣ ಸುಧಾರಿಸಲಿಲ್ಲ, ನಮ್ಮಲ್ಲಿ ರಾಜಕಾರಣ ಸುಧಾರಿಸಲಿಲ್ಲ, ನಮ್ಮಲ್ಲಿ ಸಮಾಜ ಸುಧಾರಿಸಲಿಲ್ಲ, ಸಂಸ್ಕೃತಿ ಸುಧಾರಿಸಲಿಲ್ಲ. ಸ್ವಾತಂತ್ರ್ಯ ಬಂದ ಮ್ಯಾಗ ಸುಧಾರಿಸ್ಬೇಕಿತ್ತಲ್ಲ, ಉಲ್ಟಾಗಿ. ಅದಕ್ಕೆ ಕೊನೆ ಪಕ್ಷ ನಾವರ ಇಂಥ ವಿಚಾರ ಮಾಡಬೇಕು ನಮ್ಮ ದೇಶಕ್ಕೆ ನಮ್ಮಿಂದ ಏನು ಹಾನಿ ಆಗಬಾರ್ದು. ದೇಶ ಪ್ರೇಮ ಅಂದ್ರೇನು?
ಜನವರಿ 26 ಆಗಸ್ಟ್ 15 ಬಂದಾಗ ಭಾರತ್ ಮಾತಾ ಕಿ ಜೈ ಅಂತ ಹೋದ್ರೆ ದೇಶ ಪ್ರೇಮೇನು ಇಲ್ಲ. ನಾ ಏನು ಕೆಲಸ ಮಾಡ್ತೀನಿ ಈ ಕೆಲಸದಾಗ ಪ್ರಾಮಾಣಿಕ ಇರಬೇಕು. ನಾ ಎಲ್ಲಿ ವಾಸ ಮಾಡ್ತೀನಿ ಆ ಜಾಗದಾಗ ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ಇರಬೇಕು. ನನ್ನಿಂದ ದೇಶಕ್ಕೆ ಸಂಸ್ಕೃತಿಗೆ ಅಪಮಾನ ಆಗ್ಲಾರ್ದಂಗೆ ನಡ್ಕೋಬೇಕು. ಹಂಗೆ ದೇಶಕ್ಕಾಗಿ ಏನಾರ ಮಾಡಿದ್ರೆ ಅವ್ರೇನು ತ್ಯಾಗ ಬಲಿದಾನ ಹೋರಾಟ ಮಾಡ್ಯಾರಲ್ಲ ಅದಕ್ಕೆ ಸಾರ್ಥಕ ಆಗ್ತೈತಿ. ಇಲ್ಲಾಂದ್ರೆ ನಮ್ಮ ಹಿರಿಯರಿಗೆ ದ್ರೋಹ ಮಾಡಿದಂಗೆ ಆಗ್ತೈತಿ. ನಮ್ಮ ಹಿರಿಯರಿಗೆ ನಾವು ದ್ರೋಹ ಮಾಡೋದಂದ್ರೆ ಅದಕ್ಕಿಂತ ಅನ್ಯಾಯ ಯಾವುದೇ. ಅದಕ್ಕೆ ಸ್ವಾತಂತ್ರ್ಯ, ಭಾರತದ ಸ್ವಾತಂತ್ರ್ಯ ಅನ್ನೋದು ಅದೊಂದು ಅದ್ಭುತವಾದಂಥ ಸಂಘರ್ಷ. ಜಗತ್ನ್ಯಾಗ ಸ್ವಾತಂತ್ರ್ಯಕ್ಕಾಗಿ ಹಿಂಗೆ ಹೋರಾಟ ಯಾವ ದೇಶದಾಗೂ ಮಾಡಿಲ್ಲ. ಇಷ್ಟು ದೊಡ್ಡ ದೇಶ ಇದ್ದು, ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದು ನಾವು ಬ್ರಿಟಿಷರ ಮುಂದೆ ಕೈ ಚಾಚಿ ಕೂತ್ಕೋಬೇಕಿತ್ತು. ಸ್ವಾತಂತ್ರ್ಯ ಕೊಡ್ರಪ್ಪ, ನಮ್ಮನ್ನು ಸ್ವತಂತ್ರ ಮಾಡ್ರಪ್ಪ. ಅದಕ್ಕೆ ಈಗ ನಾವು ಸ್ವತಂತ್ರ ಇದೀವಿ, ಆದ್ರೆ ಬೌದ್ಧಿಕ ದಾರಿದ್ರ್ಯ ನಮಗೆ ಕಾಡಕತ್ತೈತಿ. ಅಧಿಕಾರದಾಗ ಸ್ವಾತಂತ್ರ್ಯ ಇದೀವಿ, ನಾವು ಬುದ್ಧಿ ಕೆಟ್ಟವು. ದೇಶ ನಮ್ದು, ಆಚರಣೆ ನಮಗೂ ಇಲ್ಲ. ದೇಶ ನಮ್ದು, ಸಂಸ್ಕೃತಿ ನಮ್ದಿಲ್ಲ. ಬೇಕಾದ್ರೆ ನೀವು ಕಲ್ಪನೆ ಮಾಡ್ಕೊರಿ. ನಿಮ್ಮ ಇಷ್ಟು ಮಂದಿ ಅದೀವಿ, ಇಲ್ಲಿ ಒಂದು 15, 20, 30, 40 ಮಂದಿ ಅದೀವಲ್ಲ, ಎಲ್ಲರೂ ನಮ್ಮ ಓಣಿ ಕಲ್ಪನೆ ಮಾಡ್ಕೇರಿ. ನಮ್ಮ ಓಣ್ಯಾಗ ಅಷ್ಟು ಮಂದಿ ಕೂಡಿಲ್ಲ. ನಾವು ಓಣ್ಯಾಗ ಬಿಡ್ರಿ, ಮನ್ಯಾಗ ನಡಿವಲ್ವಿ. ಅದಕ್ಕೆ ಹಿಂಗಾಯಿತು ಅಂದ್ರೆ ದೇಶ ಬೆಳಂಗಿಲ್ಲ. ರಸ್ತಾ ಚಲೋ ಆಯಿತು, ಕಟ್ಟಡ ಚಲೋ ಆದವು, ರೈಲು ಬಂದವು, ಗಾಡಿ ಬಂದವು, ಇದಕ್ಕೆ ದೇಶ ಸುಧಾರಣೆ ಅನ್ನೋದಿಲ್ಲ. ದೇಶ ಸುಧಾರಣೆ ಅಂದ್ರೇನು? ದೇಶದೊಳಗಿರೋ ಜನ ಸಜ್ಜನರಾಗಬೇಕು, ಸಚ್ಚಾರಿತ್ರ್ಯವಂತರಾಗಬೇಕು, ಸದ್ಭಾವಿಗಳಾಗಬೇಕು, ಸದ್ಗುಣಿಗಳಾಗಬೇಕು. ಇಲ್ಲ ಅಂದ್ರೆ ಕಟ್ಟಡ ಚಲೋ ಇರ್ತೈತಿ, ಒಳಗೆ ಟೊಳ್ಳದಂಗೆ ಆಗ್ತೈತಿ. ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಅದು ನಮ್ದೊಂದು ಅಭಿಮಾನ, ಅದು ನಮ್ದೊಂದು ಹೆಮ್ಮೆ ಆಗಬೇಕು. ಹಂಗೆ ನಿಮಗೆಲ್ಲ ಭಾವ ಬರಲಿ ಅಂತ ಆಶಿಸಿ, ಇನ್ನು ಸತ್ಯನಾರಾಯಣ ಪೂಜೆ ಮಾಡ್ಯಾರಲ್ಲ, ಸತ್ಯನಾರಾಯಣ ಪೂಜೆ ಅಂದ ತಕ್ಷಣ ನಮ್ಮ ತಲೆಗೆ ಏನು ಬರ್ತೈತಿ? ದೇವ್ರಿಗೆ ನಮಸ್ಕಾರ ಮಾಡೋದು, ಪ್ರಸಾದ ತಗೋತೀವಿ. ಅದಲ್ಲ. ಸತ್ಯನಾರಾಯಣ ಅಂದರೆ ಸತ್ಯ ನುಡಿಯುವಂಥ ವ್ರತ ಮಾಡ್ಬೇಕು. ನಾವು ಏನಾಗಿದೆ ಎಲ್ಲ ಮರೆಯೋಣ. ನಮ್ಮ ನೌಕರಿ, ನಮ್ಮ ಸ್ಥಾನ, ನಮ್ಮ ಆಫೀಸ್ ಎಲ್ಲ. ನಾವು ಮನುಷ್ಯರಲ್ಲ, ನಮಗೊಂದು ಮನಸ್ಸು ಇರ್ತೈತಿ. ಮನಸ್ಸಿಗೆ ಒಂದು ಗುಣ ಇದೆ. ಮನಸ್ಸಿನಾಗ ಏನು ಇರ್ತೈತಲ್ಲ ಆ ಗುಣ, ಆ ಸ್ವಭಾವನ ನಮಗೆ ಆನಂದವನ್ನು ಕೊಡ್ತೇವೆ. ನಮ್ಮ ಜೀವನದೊಳಗೆ ನಾವು ಸ್ವಲ್ಪ ಒಳ್ಳೆಯ ಗುಣಗಳನ್ನು ರೂಢಿ ಮಾಡಿಕೊಳ್ಳಿಲ್ಲಂದ್ರೆ ನಾವು ಸಾವುಕಾರ ಆಗ್ಬೋದು, ಸಮಾಧಾನಿಗಳಾಗಕ್ಕಾಗಲ್ಲ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ. ಇದು ನಾವು ದೊಡ್ಡವರಾಗ್ತೀವಿ, ಸಮಾಧಾನ ಸಿಗುವುದಿಲ್ಲ. ಯಾಕೆ? ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಮನಸ್ಸು ಬಿಟ್ಟರೆ ಜಗತ್ತಿನಾಗ ಯಾರಿಗೂ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಈಗ ನಾನು ವೀರೇಶ 2025ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ಶುಕ್ರವಾರ ದಿನ ಎದ್ದಾಗಿಂದ ಇಲ್ಲಿ ಮಠ ಎಷ್ಟು ಸುಳ್ಳು ಹೇಳೀನಿ ಅನ್ನೋದು ನಿಮ್ಗೇನ್ರ ಗೊತ್ತಾಕೈತಿ? ಇಲ್ಲ. ನಾ ಎಷ್ಟು ಸುಳ್ಳು ಹೇಳೀನಿ ಅನ್ನೋದು ನನ್ನ ಮನಸ್ಸಿಗೆ 100ಕ್ಕೆ 100 ಗೊತ್ತಾಕೈತಿ. ನನ್ನ ಮನಸ್ಸು ಹೇಳ್ತಿರ್ತೈತಿ, ಅಷ್ಟು ನಾಟಕ ಮಾಡ್ತೀವೋ ವೀರೇಶ, ನೀ ಸುಳ್ಳು ಹೇಳಿದಿ, ಸತ್ಯನಾರಾಯಣಗೆ ನಮಸ್ಕಾರ ಮಾಡಕತ್ತಿ ಅಂತೈತಿಲ್ಲೋ. ಹಿಂಗೆ ಒಳಗೆ ಮನಸ್ಸು ಸ್ವಚ್ಛ ಮಾಡಿಕೊಳ್ಳೋ ಸಲುವಾಗಿ ಸತ್ಯನಾರಾಯಣ ಪೂಜೆ ಅಂದ್ರೇನು? ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ತಪ್ಪು ಮಾತಾಡೀವಿ, ಕೆಲಸ ಮಾಡೀವಿ, ಇನ್ನು ಸುಧಾರಿಸ್ಕೋತೀವಿ ಅಂತ ಪ್ರತಿಜ್ಞೆ ಮಾಡೋದು, ಶಪಥ ಮಾಡೋದು, ಶರಣ ಆಗೋದು. ಇನ್ನು 3ನೇದು ನಶಾಮುಕ್ತ ಭಾರತ. ಎಷ್ಟು ಚಂದ ಐತಿ ಶಬ್ದ ಇದು, ನಶಾಮುಕ್ತ ಭಾರತ. ನಶೆ ಅಂದ್ರೆ ಗೊತ್ತೈತಿ ನಿಮ್ಗೆ? ಅಲ್ಲ, ಗೊತ್ತೈತೆ ನೀವು ಅದು ಒಂದು ನಿಮ್ಮ ತಪ್ಪು ಕಲ್ಪನೆ ಸಚಿನ್. ಮಾಡಿದವ್ರಿಗೆ ಎಷ್ಟು ಗೊತ್ತಾಕೈತೆ ಅನ್ನೋ ದೊಡ್ಡತನ ಇದು. ಈ ನಶೆ ಅಂದ್ರೆ ಗುಂಗು. ನಶೆ ಅಂದ್ರೆ ಉದ್ವೇಗ ಹೆಚ್ಚಾಗೋದು. ನಶೆ ಅಂದರೆ ಬುದ್ಧಿ ಕೈ ಕೊಡೋದು. ಅದು ಒಂದು ವೈದ್ಯಕೀಯ ಅಂಶ. ಅದು ನಿಯಂತ್ರಣ ಕಳ್ಕೊಂಡು ಬಿಡೋದು, ನಮ್ದು ಕಂಟ್ರೋಲ ಕಳ್ಕೊಂಡು ಬಿಡೋದು. ನೋಡ್ರಿ, ನಾ ಒಂದು ಕೆಟ್ಟ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಬಹುತೇಕ ನೀವೆಲ್ಲರೂ ಮೊಬೈಲ್ನ ನೋಡಿರ್ಬೇಕು. ಈಗ ಒಂದು ವಾರದಾಗ ಹರಿದಾಡಕತ್ತೈತಿ ಮೇಡಮ್, ಯಾವ ಊರೋ ಗೊತ್ತಿಲ್ಲ. ಒಬ್ಬವ ಕುಡ್ದಾನ,
ಅವ್ರ ಅವನ್ನ ಎಳ್ಕೊಂಡು ಬರ್ತಾನೆ ಮನೆಯಾಗಿಂದ. ನೋಡಿರಿ ನೀವು ಫೇಸ್ಬುಕ್ನಾಗ ವಾಟ್ಸಪ್ನಾಗೆಲ್ಲ ಬರಾಕತ್ತಿದ್ದು. ಅವ್ರ ಅವನ್ನ ಹಡದ ಅವನ್ನ ಎಳ್ಕೊಂಡು ಬಂದು ಮನೆ ಮುಂದೆ ಒಂದಿಟ್ಟು ತೆಗ್ದಾನ. ನೋಡಿರ್ಬೇಕು ನೋಡಿ ನೀವು. ಮನೆ ಮುಂದೆ ತೆಗ್ದಾನ. ಹೆತ್ತವ್ವ ಜೀವಂತಿರೋ ಅವನ್ನ ಮನೆಗೆ ತಗ್ಗಂದ್ರೆ ನಾವು ಕುಡಿದು ನಿಷೇಧಾಗೆ ನಮ್ಗೇನು 5 ಫೂಟ್ ತೆಗಿಯಕ್ಕೆ ಬರ್ತೈತಿ, ಹಿಂಗೆ ಜರ ಹಡ್ಯಾನ. ಅದ್ರಾಗ ಅವ್ರ ಅವನ್ನ ಮನಗಿಸಿ ಆಕೆ ಅಳಾಕತ್ತಾಳ, ಇವ್ ಬಡಿತಾನ ಮತ್ತು ಮ್ಯಾಲೆ ಮಣ್ಣು ಶುರುವಾಗತ್ತೆ. ಮತ್ತು ನನಗೆ ಇನ್ನೂ ಒಂದು ಕೆಟ್ಟ ಅನಿಸಿದ್ದೇನೆಂದ್ರೆ, ಇದನ್ನು ವಿಡಿಯೋ ಮಾಡಿ ಫೋನ್ನೇ ಬಿಟ್ಟಾರಲ್ಲ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ. ಯಾಕೆ ವಿಡಿಯೋ ಮಾಡೋಂಗೆ ಎದೆ ಇರಲಿಲ್ಲ, ಹೃದಯ ಇರಲಿಲ್ಲ, ಬ್ಯಾಡ ಕುಡ್ದಿರ್ವಲ್ನಕ್ಕ ಯಾರು ಮಾತು ಕೇಳೋದಿಲ್ಲ, 2 ಬಿಟ್ಟು ಸುಮ್ಮನೆ ಇರಿಸ್ಬೇಕಿತ್ತಲ್ಲ, ಹೇಳ್ಬೋದಿತ್ತಲ್ಲ. ಹೆತ್ತವನ್ನ ಜೀವಂತಿದ್ದಾಗನ ಸಮಾಧಿಗಿಟ್ಟು ಮಣ್ಣು ಹಾಕುವಷ್ಟು ಬುದ್ಧಿ ಕೆಡಿಸ್ತೈತಿ ಇದು ನಿಶೆ. ನಶೆ ಏನು ಮಾಡ್ತೈತಿ ಅಂದ್ರೆ ಇದನ್ನು ಮಾಡ್ತೈತಿ. ಸರ್ವಜ್ಞಂದು ಒಂದು ವಚನ ಐತಿ. ನಶ ಅಂದ್ರೆ ಸಾಹೇಬ್ರು ಹೇಳ್ದಂಗೆ ಭಾಳ ಬರ್ತಾವೆ ಇದ್ರಾಗ ಸಾರಾಯಿ ಬರ್ತೈತಿ, ಸಿಗರೇಟ್ ಬರ್ತೈತಿ, ತಂಬಾಕು ಬರ್ತೈತಿ, ಗುಟ್ಕಾ ಬರ್ತೈತಿ, ಮಟ್ಕಾ ಬರ್ತೈತಿ, ಇನ್ನು ಇಸ್ಪೀಟ್ ಆಡೋದು, ಜೂಜ್ ಆಡೋದು, ಏನೇನೇನೇನೇನೇನೇನೋ ಭಾಳ ಅದಾವೆ. ಒಟ್ನ್ಯಾಗ ನಮ್ಮ ಜೀವನ, ನಮ್ಮ ಮನಸ್ಥಿತಿ, ನಮ್ಮ ಮನಿ ಸ್ಥಿತಿ ಎಲ್ಲ ಹಾಳು ಮಾಡ್ತಾವೆ. ಅದಕ್ಕೆ ಸರ್ಕಾರದ ವಿಚಾರ ಏನು, ನಶಾಮುಕ್ತ ಭಾರತ ಮಾಡಬೇಕು. ನಾಗಲ್ಲ ಹೇಳಿದ್ನಲ್ಲ, ರಸ್ತೆ ಎಲ್ಲ ದೇಶದಾಗ ಟಾಪ್ ರೋಡ್ ಅದಾವೆ, ಸ್ವಯಂ ಅಂತ ಗಾಡಿ ಹೋಗ್ತಾವೆ. ಖರೀ ಗಾಡಿ ಓಡಿಸೋರು ಕಟ್ಟಬೇಕಲ್ಲ. ಗಾಡಿ ಓಡಿಸೋರು ರೋಗಿ ಎಷ್ಟಿದ್ರಂದ್ರೆ ಭಾರತ ದೇಶದಾಗ ಈಗ ಸದ್ಯ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗೈತಿ. ಭಾರತ ದೇಶದಾಗ ಈಗ ಸದ್ಯ ಲಂಗ್ಸ್ ಪೇಷಂಟ್ಸ್ ಹೆಚ್ಚದಾವ. ಭಾರತ ದೇಶದಾಗ ಈಗ 25-30 ವರ್ಷದವರೆಲ್ಲ ಎದೆ ಹಿಡ್ಕೊಂಡು ಸಾಯಕತ್ಯಾರ ಹಾರ್ಟ್ ಅಟ್ಯಾಕ್ ಆಗಿ. ಯಾಕೆ? ಲೈಫ್ ಸ್ಟೈಲ್ ಚಲೋ ಇಲ್ಲ. ಕೈಯಾಗ 4 ರೂಪಾಯಿ ಬಂದ ತಕ್ಷಣ ಅಂಗಡಿಗೆ ಹೊಂಟಾರ, ಕೈಯಾಗ 4 ರೂಪಾಯಿ ಬಂದ ತಕ್ಷಣ ದಾವಾಕ್ಕೆ ಹೊಂಟಾರ, ಕೈಯಾಗ 4 ರೂಪಾಯಿ ಬಂದ ತಕ್ಷಣ ಪಾರ್ಟಿ ಮಾಡಕತ್ತಾರ. ಅದಕ್ಕೆ ಸರ್ಕಾರದ ಏನು ಕಾಳಜಿ, ನಾವೆಲ್ಲ ಮಾಡಿದೀವಪ್ಪ, ರೋಗಿಷ್ಟ್ರು ಚಟಗಾರರು ದೇಶದ ತುಂಬಿಕೊಂಡ್ರಂದ್ರೆ ಹೆಂಗೆ ಅಂತ ವಿಚಾರ ಮಾಡಿ ಇದನ್ನು ಬೇಡ, ಇದರಿಂದ ದೂರ ಇಡೋನು ಅಂತ ಇದನ್ನು ಇದೇನು ಈಗಿಂದಲ್ಲ, ಇದು 1000 ವರ್ಷದಿಂದನೂ ಐತಿ. ಸರ್ವಜ್ಞನ ಒಂದು ವಚನದಾಗ ಎಷ್ಟು ಚಂದ ಐತಿ ಅಂದ್ರೆ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಎದ್ದು ಬರುವವನ ಸಂಸಾರ ಬಿದ್ದು ಹೋಗುವುದು ಸರ್ವಜ್ಞ. ವಚನ ಹೆಂಗೆ ಬರ್ದಾರ ನೋಡ್ರಿ ಅವ್ರು. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಎದ್ದು ಬರುವವನ ಸಂಸಾರ ಬಿದ್ದು ಹೋಗುವುದು ಸರ್ವಜ್ಞ. ಅದಕ್ಕೆ ಇದರ ಕಾರ್ಯಕ್ರಮದ ಉದ್ದೇಶ ಏನು? ಸಾಹೇಬ್ರಿಬ್ರು ಹೇಳ್ದಂಗೆ ಇದು ಅಸಾಧ್ಯ ಎಲ್ಲರಿಗೂ ಗೊತ್ತೈತಿ. ಖರೆ ಎಲ್ಲರೂ ಹಂಗಂದ್ರೆ ಹೆಂಗೆ? ನಮ್ಮ ಮನೆಯರ ನಾವು ಜೋಪಾನ ಮಾಡ್ಕೋಬೇಕಲ್ಲ. ಇಷ್ಟು ಮಂದಿ ಅದೇವಲ್ಲ, ಇಷ್ಟು ಮಂದಿರ ಒಂದು ಶ್ರದ್ಧಾದಿಂದ ಒಂದು ತೀರ್ಮಾನ ಮಾಡಬೇಕು. ನಾ ಅವರಿಬ್ರು ಹೇಳಿದ್ದಕ್ಕೂ ವಿರೋಧ ಮಾಡ್ತೀನಿ. ಅವ್ರೇನಂದ್ರು, ನಾವು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತಂದ್ರು. ನಾ ಏನಂತೀನಿ, ನಾವು ಮಾಡಬಾರ್ದು. ಅವ್ರು ನಮ್ಮ ಮನೆಯವ್ರಂತ ನಾ ಇದನ್ನು ಸತ್ತದಿಂದ ಈ ಮಾತು ಹೇಳಕತ್ತೀನಿ, ಹಕ್ಕಿನಿಂದ ಹೇಳಕತ್ತೀನಿ. ನಾವು ಮಾಡಬಾರ್ದು. ನೋಡ್ರಿ, ನಾನು ಒಂದು ಶಾಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಯಾರ ಮನೆಯಾಗ ತಂದೆ ದುಶ್ಚಟಗಳಿಗೆ ಬಲಿಯಾಗಿರ್ತಾನಲ್ಲ, ಆ ಮಕ್ಕಳು ಕಾಲೇಜಿಗೆ ಬಂದಾಗ ಎಲ್ಲ ಮಕ್ಕಳು ಫೀಸ್ ಕೊಟ್ಟಾಗ ಸಾಲಿನಾಗ ನಿಂತಿರ್ತಾವೆ, ನಮ್ಮಪ್ಪ ಫೀಸ್ ಕೊಟ್ಟಿಲ್ರಿ ಅಂತಿರ್ತಾವೆ. ಎಲ್ಲ ಮಕ್ಕಳಿಗಿಂತ ಶಾಣೆ ಇರ್ತಾವೆ, ಎಲ್ಲ ಹುಡುಗರಿಗಿಂತ ಚಲೋ ಆಡ್ತಿರ್ತಾರೆ, ಚಲೋ ಹಾಡ್ತಿರ್ತಾರೆ. ಖರೆ ಅವ್ರ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ಯಾರ್ಯಾರಿಗೆ ಈ ಹವ್ಯಾಸ ರೂಢಿಯಾಗಿರ್ತಾವಲ್ಲ, ಅದರಿಂದ ದೂರ ಆಗಲಿಲ್ಲ ಅಂದ್ರೆ ಮನೆ ಸುಧಾರಿಸೋದಿಲ್ಲ. ಇನ್ನೊಂದು ಟ್ರೆಂಡ್ ಬಂದಿದೆ ಸಾಹೇಬ್ರಿಗೆ. ಏನು? ಸ್ವಲ್ಪ ತೊಗೊಳೋದದು, ಒಳಗೆ ಕೊಳೆಯೋದು, ಸ್ವಲ್ಪ ತಗೋ, ಹೆಚ್ಚರ ತಗೋ. ಇನ್ನೂ ಒಂದು ಟ್ರೆಂಡ್ ಐತಿ. ಏನು? ಸ್ಟ್ಯಾಂಡರ್ಡ್ ಕಂಪ್ನಿ ತೊಗೊಳೋದತ್ತು. ನಾನು ಪಬ್ಲಿಕ್ನಾಗ ಇರೋದ್ರಿಂದ ಇವೆಲ್ಲ ನನ್ನ ಕಿವಿಗೆ ಬೀಳ್ತಾವೆ. ಸ್ವಲ್ಪ ತೊಗೊಳೋದಂತ, ಸ್ಟ್ಯಾಂಡರ್ಡ್ ಕಂಪ್ನಿ ತೊಗೊಳೋದಂತ. ಪ್ಲೀಸ್, ಯಾರು ಹೆಂಗಾರ ಮಾಡೋಲ್ರಾಗ ನೀವು ಈ ಇದಕ್ಕೆ ಬಲಿ ಬೀಳಬೇಡ. ನಿಮ್ಗೆ ಇನ್ನೂ ವಯಸ್ಸು ಸಣ್ಣ ಅದಾವ. ಮತ್ತು ನಿಮ್ಮದು ಉದ್ಯೋಗ ಅಂತ ಅದು ಸಾವಿನ ಜೊತೆ ಸರಸಾಡೋ ಉದ್ಯೋಗ ನಿಮ್ದು. ನಮ್ಮಂಗೆ ಆರಾಮಲ್ಲಿ ನೀವು, ನಮ್ದೇನು ಮತ್ತು ಆರಾಮಂದ್ರೆ ಆರಾಮ್ ಕೆಲಸ ತಿಳ್ಕೊಬೇಡ್ರಿ ನೀವು. ಎಲ್ಲರ ಕೆಲಸಕ್ಕೂ ಅಷ್ಟ ಮಹತ್ವ ಇರ್ತದೆ. ಆದ್ರೆ ನಿಮ್ಮ ಕೆಲಸ ಎಂಥದೈತಿ ಗೊತ್ತೇ ಇಲ್ಲ. ಕಣ್ಣಿಗೆ ಕಾಣಲಾರ್ದ ವಸ್ತುವಿನ ಜೊತೆ ನೀವು ಆಟ ಆಡ್ತೀರಿ, ಕೆಲಸ ಮಾಡ್ತೀರಿ. ಸಾಹೇಬ್ರು ಅಲ್ಲಿ ಕೂತ ಕೋತ್ ಸಾಹೇಬ್ರು ಅದನ್ನ ಮಾತಾಡಕತ್ತಿದ್ರು. ಯಾರ್ಯಾರು ನಿಮಗೆ ಬೈತಾರೋ, ಯಾರ್ಯಾರು ಎಷ್ಟು ಫೋನ್ ಹಚ್ತಿರ್ತಾರೆ ನಿಮ್ಗೆ ಇಂಥ ತಾಪ್ನ್ಯಾಗ ಶರೀರ ಚಲೋ ಇಟ್ಕೋಬೇಕು.
ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಒಂದು ಮಾತೈತಿ. ನಮ್ಮ ಶರೀರ ಗಟ್ಟಿತ್ತಂದ್ರೆ ನಾವು ಗಟ್ಟಿ, ನಮ್ಮ ಆರೋಗ್ಯ ಚಲೋ ಇತ್ತು. ನಾವು 4 ದಿವ್ಸ ಮಕ್ಕೊಂಡ್ವಿ ಅಂದ್ರೆ ನಮ್ಮ ಸಾಹೇಬ್ರೆ ನಮ್ಮನ್ನು ಮಾತಾಡ್ಸಲ್ಲ. ಮೊದಲನೇ ದಿವ್ಸ ಬಿಸ್ಕಿಟ್ ತೊಗೊಂಡು ಬಂದಾರು, 4ನೇ ದಿವ್ಸ ಹಣ್ಣು ಕೊಟ್ಟು ಕಳ್ಸ್ಯಾರ. ತಿಂಗಳು 1.5 ತಿಂಗಳು ಮನೆ ಬಿದ್ದರು ಬರ್ತಾರೆ ಯಾರ ಮನೆಗೆ ಬರ್ತಾರೋ? ಚಲೋ ಆಹಾರ ಸ್ವೀಕಾರ ಮಾಡೋದು. ಇಂಥವಕ್ಕೇನು ಚಿಲ್ಲರ್ ಹೊಲಸಕ್ಕೆ ಖರ್ಚು ಮಾಡ್ತೀವಿ. ಅದ್ರ ಬದಲಿ ಒಂದು 1/4 ಕಿಲೋ ಬಾದಾಮ್ 1/4 ಕಿಲೋ ಕಾಜು ತರೋದ್ರಿ. ಹೆಂಡ್ತಿಗೆ ಅವಾಗ ಹೇಳೋದು ಮನ್ಯಾಗ, ದಿನ ರಾತ್ರಿ ಮಕ್ಕಳು ಹೋಗ್ಬೇಕಾರೆ ಬಾದಾಮ್ ನೆನೆ ಇಡು, ಮುಂಜಾನೆ ಎದ್ದು ಎಲ್ಲರೂ 2 ತಿನ್ನೋಣ. ಎಷ್ಟು ಮಂದಿ ತಿಂತೇವೆ ನಾವು? ತಿನ್ನೋಲ್ಲ. 10 ರೂಪಾಯಿ 20 ರೂಪಾಯಿ ಅವು. ನೋಡಿರಿ ನಾವು ಒಗ್ಯದ ಅದು ಹಿಂಗೆ. ಈಗ ಅದು ಪದ್ಧತಿ ಯಾರು ಕೂಡ್ಸಾಕತ್ತೀರಿ? ಹಿಂಗಲ್ಲಿ ಬೀದ್ಯಾಗ ಅವ್ರು ಕಳ್ಕೊಳ್ಳೋದಕ್ಕಿಂತ ಮನ್ಯಾಗ ಬಂದು ಮಕ್ಕಳು ಮೊಮ್ಮಕ್ಕಳ ಜೊತೆ ಚಂದಂಗಿದ್ರೆ ಜೀವನ ಹೆಂಗಿರ್ತದೆ. ಇದ್ರಾಗ ಇನ್ನೊಂದು ದೊಡ್ಡದು ದೋಷ ಹೇಳ್ತೇನೆ ನಿಮ್ಗೆ. ಸ್ಥಿತಿವಂತರು ಅನುಕೂಲಸ್ಥರು ಮಾಡೋದು ನೋಡಿ ಎಲ್ಲರೂ ಫಾಲೋ ಮಾಡೋಕ್ಕೆ ಚಾಲು ಮಾಡ್ಬಿಡ್ತಾರೆ. ಅವ್ರಿಗೆ ಕೋಟಿ ಗಂಟಲೆ ಇರ್ತೈತ್ರಿ, ಅವ್ರಿಗೆ ಬಿದ್ದಿರ್ತದೆ. ಅವ್ರು ಇಲ್ಲಂದ್ರೂ ಮನೆ ನಡೀತಾವ, ನಾವಿಲ್ಲಂದ್ರೆ ನಮ್ಮ ಮನೆ ನಡೆಯಲ್ಲ. ಅವರು ಸಮುದ್ರ, ನಮ್ಮದು ಸಣ್ಣದೊಂದು ಕೊಡ. ನಮ್ಗೆ ನಮ್ಮ ಮನೆ, ನಮ್ಮ ಸಂಸ್ಕಾರ, ನಮ್ಮ ಹಿರಿಯರು ಇದೆಲ್ಲ ತಲೆಯಾಗಿತ್ತಂದ್ರೆ ಭಾರಿ ಚಲೋ ಆಗ್ತೈತಿ. ಒಳ್ಳೆ ವಿಚಾರ ಮಾಡಿ ಯಡೂರು ಕೋತ್ವಾಡಿ ಶಾಖಾ ಅಂದ್ರೆ ಇದೊಂದು ಡಿಫ್ರೆಂಟ್ ಶಾಖಾನ. ಕೋತ್ ಸರು ಕುಲಕರ್ಣಿ ಸರ್ ಹೇಳ್ದಂಗೆ ಶಾಲ್ಯಾಗ ಮಾಡಂಗಿಲ್ಲ, ಮಠದಾಗ ಮಾಡೋದು ಅಂಥವೆಲ್ಲ ಇಲ್ಲಿ ನಡೆದಾವ. ಸುಮ್ಮನೆ ಬೋರ್ಡ ಚೇಂಜ್ ಮಾಡಿಬಿಡ್ತೀರಿ ನೋಡಿ. ಇದಕ್ಕೆ ಸದ್ಭಾವ ಅಂತ ಕರೆಯೋದು. ನೋಡ್ರಿ, ನಿಮ್ಮಲ್ಲೇ ಗಣಪತಿ ಹಬ್ಬ ಮಾಡ್ತೀರಿ, ಸಾಮೂಹಿಕವಾಗಿ ಎಲ್ಲ ಪ್ರಸಾದ ಮಾಡ್ತೀರಿ, ಸತ್ಯನಾರಾಯಣ ಪೂಜೆ ಮಾಡ್ತೀರಿ, ಕುಟುಂಬ ಮಿಲನ. ಎಂಥ ಒಳ್ಳೆ ಕಾರ್ಯಕ್ರಮ ಬುದ್ಧಿ ಇದು ಕೋತ್ ಸಾಹೇಬ್ರೆ. ನಾನೊಬ್ಬ ಸಮಾಜದೊಳಗಿರುವಂಥ ಮನುಷ್ಯ ಆಗಿ ಹೇಳ್ತೀನಿ, ಎಲ್ಲಿವರೆಗೂ ಕುಟುಂಬಗಳು ಒಂದಾಗೋದಿಲ್ಲ, ಕುಟುಂಬ ಚಲೋ ಆಗೋದಿಲ್ಲಲ್ಲ, ಅಲ್ಲಿವರೆಗೆ ಸಮಾಜ ದೇಶ ಸುಧಾರಿಸೋದು. ನಿಮ್ಮಲ್ಲಿ ಅದನ್ನು ಮಾಡಿದ್ರಿ, ಕುಟುಂಬ ಮಿಲನ. ಎಲ್ಲ ಮೆಂಬರ್ಸ್ನ ಕೂಡಿಸಿದ್ರಿ, ಪ್ರತಿಜ್ಞಾ ವಿಧಿ ಸೇಫ್ ಆಗಿರಬೇಕು ಅಂತಂದು ಏನು ಮಾಡಬೇಕು ಅದನ್ನೆಲ್ಲ ತಿಳಿಸ್ತಾರೆ. ಮತ್ತು ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನಾಚರಣೆ, ಧ್ವಜಾರೋಹಣ, ವಾಹ್ ಮೆಚ್ಚಬೇಕು. ನಿಜವಾಗಿಯೂ ನಿಮ್ಮ ಶಾಖಾಧಿಕಾರಿಗಳು ಮತ್ತು ನೀವು ಒಂದು ಒಳ್ಳೆಯ ಅನುಬಂಧದೊಳಗಿದ್ದೀರಿ. ಕೆಲಸ ಮಾಡೋ ಜಾಗದಾಗ ಖುಷಿ ಇರಬೇಕು. ನಾನು ಪಬ್ಲಿಕ್ನಾಗ ಕೆಲಸ ಮಾಡ್ತೇನಲ್ಲ, ನಾವು 13-14 ಮಂದಿ ಅದೀವಿ. ನಾವು ಮಾಡೋ ಕೆಲಸ ಜಾಗದಾಗ ಎತ್ತಿ ಏರಿಗೆಳಿತು, ಕೆರಿಗೆಳಿತು ಅಂದ್ರೆ ಗಾಡಿ ಗತಿ ಏನು? ಅಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ. ಹೊಂದಾಣಿಕೆ ಅನ್ನೋದು ಭಾಳ ಕಷ್ಟ. ಎಲ್ಲರೂ ಶಾಣೆ ಇರೋಕ್ಕಿಲ್ಲ. ನಮ್ಮಲ್ಲಿಗೆ ನಾವು 13 ಮಂದಿ ಅದೇವಿ. ಅರ್ಧ ಅಂದ್ರೆ ತಿಂತೈತಿ ನಿಮ್ಗೆ ಹಾಪ್ ಫ್ಯಾಟ್ ಇದ್ದವ್ರಿಗೆ ಚಲೋನೂ ತಿಳಿಯಂಗಿಲ್ಲ, ಕೆಟ್ಟ ತಿಳಿಯಂಗಿಲ್ಲ. ಸ್ವಂತ ಬುದ್ಧಿನೂ ಇರೋದಿಲ್ಲ, ಮಂದಿ ಹೇಳಿದ್ದು ಕೇಳಲ್ಲ. ನನಗೆ ಎದಿಗೆ ನೋವು ಮಾಡ್ಕೊಂಡು ಮನೆಗೆ ಬರ್ತೇನೆ. ಯಾಕೆ? ಅವಕ್ಕೆ ತಿಳಿವಲ್ತು ನಾ ಹೇಳಿದ್ದು. ಚಲೋ ಬೇಡ, ಕೆಟ್ಟ ಬೇಕು. ನಾನು ನಿನ್ನೊಂದು ಪದ್ಯ ಬರ್ದಾಕೇನಿ ಇದ್ರಾಗ ಯೂಟ್ಯೂಬ್ನ್ಯಾಗ. ಭಾರತ್ ಮಾತೆಗೆ ಒಂದು ಪದ್ಯ ಬರೆದು ಕಳಿಸಿದ್ದೀನಿ ನಾನು. ಅಮ್ಮ, ಭಾರತ್ ಮಾತೆ ಹೇಳಿ ನಾನು, ಅಮ್ಮ ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು. ಪದ್ಯದ ಹೆಸರು. ಯಾಕಂತ ಪದ್ಯ ಬರೆದೆ ನೋಡ್ರೆ, ಒಂದು 4 ಸಾಲ ಹೇಳ್ತೇನೆ. ದೇಶದ ಪರಿಸ್ಥಿತಿ ಹೆಂಗೈತೆ ಅನ್ನೋದು ಕೇಳ್ತೇನೆ ನಿಮ್ಮನ್ನ. ಅಮ್ಮ, ನಮ್ಮನ್ನು ಕ್ಷಮಿಸಿ ಬಿಡು. ನಿನ್ನ ಮುಕ್ತಿಗಾಗಿ ನೆತ್ತರು ಹರಿಸಿದ ಪುತ್ರ ಸಂತಾನಕ್ಕೂ ತಿಳಿಸಿಬಿಡು. ಅವರು ಎಲ್ಲ ಅಲ್ಲೇ ಅದರಲ್ಲ, ರಕ್ತ ಹರಿಸಿದವ್ರು, ಅವ್ರಿಗೆ ಹೇಳಿಬಿಡು. ನಾವು ಎಂದಿಗೂ ಒಂದಾಗೆವು. ನಾವು ಯಾವಾಗೂ ಒಂದಾಗೋದಿಲ್ಲ. ನಾವು ಹಿಂಗೆ ಬಡದಾಡ್ಕೋತಾ ಇರೋರು. ನಮಗೆ ಬಡದಾಡೋದಂದ್ರೆ ಹೌಸ್ ಭಾಳ. ವೈರವನ್ನು ಮರೆತು ಬಾಳಲಾರೆವು. ಕೀಳು ಅಭಿರುಚಿ, ಹೇಯ ಸ್ವಭಾವ ನಮಗೆ ಒಗ್ಗಿಬಿಟ್ಟಿದೆ. ಅದುವೇ ಹೆಮ್ಮೆ ಆಗಿದೆ. ಏನ್ರಿ ಚಿಲ್ಲರ್ ಕೆಲಸ ಮಾಡೋದು ಅದೋ ಖುಷಿ ನಮಗೆ. ನೀನೇ ನೋಡು, ಬೇಕಾದರೆ ನೀನೇ ನೋಡು. ಭಾರತ್ ಮಾತಾ ಬಂದು ಹೊರಗಿನ ವೈರಿಗಳು ಹೋದ ಮೇಲೆ ಒಳಗೆ ವೈರಿಗಳು ಹುಟ್ಟಿಬಿಟ್ಟರು. ಶತಮಾನಗಳ ಪ್ರೇಮದ ಗೂಡಿಗೆ ಕೂಡದ ಹಾಗೆ ಕೊಳ್ಳಿಯ ಇಟ್ಟರು. 10,000 50,000 ವರ್ಷ ಕೂಡಿದ್ದವ್ರು ನಾವು, ನಮ್ಮನ್ನು ಒಡೆದು ಬೆಂಕಿ ಹಚ್ಚಿಟ್ಟು ಹೋಗಿಬಿಟ್ಟಾರೆ. ಕೆಡುಕೆಲ್ಲ ನಮಗೆ ಒಳಿತು ಮಾತ್ರ ಎಂದಿಗೂ ಕೆಡುಕೆ. ನಮಗೆ ಕೆಟ್ಟದ್ದು ಚಲೋ ಕಾಣಕತ್ತೈತಿ, ಚಲೋ ನಮಗೇನು ಹತ್ತೈತಿ ಅಂತಲೇ. ಅದಕ್ಕೆ ನಾವು ಅನಾಚಾರವನ್ನು ಬೆಂಬಲಿಸುವೆವು, ನಮ್ಮದಲ್ಲದಕ್ಕೆ ಹಂಬಲಿಸುವೆವು.
ನಮ್ಮದೇ ಚರಿತ್ರೆಗೆ ಮಸಿ ಬಳಿಯುವೆವು. ಭಾಳ ಸಂಕಟ ಆಗ್ತೈತಿ. ನಮ್ಮ ದೇಶ ಸುಧಾರಿಸ್ತೈತಿ ಅನ್ನೋದು ಒಮ್ಮೊಮ್ಮೆ ಕೆಟ್ಟ ಅನಿಸ್ತೈತಿ. ಅದಕ್ಕೆ ಎಲ್ಲರೂ ಹೆಂಗಾರ ಇರುವಲ್ರ, ನಾವು ಮಾತ್ರ ದೇಶಕ್ಕಾಗಿ ಧರ್ಮಕ್ಕಾಗಿ ಒಂದಾಗಬೇಕು. ನಿಮ್ಮ KEB ಸ್ಟೇಷನ್ನೇ ಅಂಥ ವಾತಾವರಣ ರೂಪ ಆಗತೈತೆ. ಸಚಿನ್ ಹೇಳ್ದಂಗೆ ಇರುಸು ಮುರುಸು ಆಗ್ತಾವೆ ಇವು. ಏನ್ರ ಮಾಡಕ್ಕೆ ಹ್ಞೂ ಅನ್ಬೇಕು, ಹೊಂದ್ಕೊಳ್ಳೋದು ಕಲಿಬೇಕು. ನಮಗೆ ಎಷ್ಟು ಪ್ರಯೋಜನ ಐತೆ ಅಷ್ಟು ತೊಗೋಬೇಕು. ಒಂದು ಸಮೂಹದಾಗ ಇಂಥ ಒಂದು ಸಕಾರಾತ್ಮಕ ಬೆಳವಣಿಗೆ ಆಯಿತು ಅಂದರೆ ಅದಕ್ಕಿಂತ ದೊಡ್ಡದು ಏನಿದೆ. ಅದಕ್ಕೆ ಈ 3 ಕಾರಣಗಳು ನಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸಿ, ಮತ್ತು ಕುಲಕರ್ಣಿ ಸರ್ ಅಂದ್ರಲ್ಲ, ಈ ಶಾಖೆಗೆ ಚಿರಪರಿಚಿತರು. ನನಗೂ ಒಂದು ಕಾಕಿ ಡ್ರೆಸ್ ಕೊಟ್ಬಿಟ್ಟಿದ್ರೆ ನಾನು ಇಲ್ಲಿ ಹೋದಂಗೆ ಹಾಕಿದ್ದೆ. ಎಲ್ಲದಕ್ಕೂ ನನ್ನ ಕರೀತಾರೆ ಪಾಟೀಲ್ ಸರ್. ಪ್ರೀತಿ ಅದು. ನಾವು ಅಷ್ಟು ಕಾರ್ಯಕ್ರಮಕ್ಕೂ ಬರ್ತೇನೆ, ಅಷ್ಟು ಕಾರ್ಯಕ್ರಮದೊಳಗೂ ಸೇವಾ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಅವ್ರ ಪ್ರೀತಿ ದೊಡ್ಡದು, ಅವ್ರ ಗುಣ ದೊಡ್ಡದು. ಅವರಿಗೆ ಭಗವಂತ ಇಂಥದ್ದೇ ಸಕಾರಾತ್ಮಕ ಆಲೋಚನೆಗಳನ್ನು ನೀಡಲಿ ಅಂಥೇಳಿ, ನೀವೇನು ಅವರಿಗೆಲ್ಲ ಬೆಂಬಲ ಆಗಿ ನಿಂತಿದ್ದೀರಿ. ನಾನು ಹೇಳಿದ ಮಾತು ನೆನಪಿಟ್ಕೊಡ್ರಿ. ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಕಾಳಜಿ ಮಾಡಿರಿ, ನಿಮ್ಮ ಕುಟುಂಬದ ಕಾಳಜಿ ಮಾಡಿರಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋದ್ರ ಬಗ್ಗೆ ವಿಚಾರ ಮಾಡಿರಿ. ಇಷ್ಟು ಪೂರ್ತಿ ಮಾಡಿ ಖಾಲಿ ಇದ್ರಿ, ಟೈಮ್ ಸಿಕ್ತಂದ್ರೆ ಉಳಿದ್ವಿರ್ತಾವಲ್ಲ, ಊರು ಚಿಂತೆ ಮಾಡಿ ಯಾರ ಸ್ವರ್ಗಿದ್ರ ನಂಗೆ ಅವನು ವಿಚಾರ ಮಾಡಿ. ಇವನ್ನ ಶುದ್ಧ ಮಾಡಿಲ್ಲ, ಅವಾಗ ಊರು ಚಿಂತೆ ಮಾಡಿ ನಾವು ಸ್ವರ್ಗಬಾರ್ದು. ಆಮೇಲೆ ನಮ್ಮ ಕೆಲಸಕ್ಕೆ ಮೋಸ ಮಾಡಬಾರ್ದು. ನಮಗೆ ಅನ್ನ ಕೊಡೋ ಕೆಲಸ ಇದೆ, ಕೆಲಸನ ದೇವರು. ಕಾಯಕವೇ ಕೈಲಾಸ ಅಂದಾರ. ಯಾರಂದ್ರೆ ಗೊತ್ತಿದ್ದಿಲ್ಲ? ಯಾರಂದ್ರೆ ಗೊತ್ತೈತಿ? ಬಸವಣ್ಣವ್ರು ಅಂದಿಲ್ಲ ಅದನ್ನು. ಆಯ್ದಕ್ಕಿ ಮಾರಯ್ಯ ಅಂತ ಒಬ್ರು ಶರಣರು ಹೇಳ್ಯಾರ. ಅದನ್ನು ಬಸವಣ್ಣವರು ಕಾಯವೇ ಕೈಲಾಸ ಅಂತ ಹೇಳ್ಯಾರ. ಕಾಯಕವೇ ಕೈಲಾಸ ಅಂದ್ರೇನು? ನಾವೇನು ದುಡಿತೇವಲ್ಲ ಅದ ನಮಗೆ ಪೂಜಾ. ನಿಮ್ಗೆ ದೇವ್ರ ಮನೆ ಅಂದರೆ ಯಾವುದು? ಇದು. ನಿಮ್ಗೆ ದೇವ್ರು ಅಂದರೆ ಯಾವುದು? ಇವೇನು ಲೈನ್ ಪಕ್ಕಡ ಇವಲ್ಲ, ಇವ ನಿಮ್ಮ ಪೂಜಾ. ನಮ್ಮ ಮಾಸ್ತರ್ ನಂಗೆ ಚಾಕ್ಪೀಸ ಪೂಜಾ, ಡಸ್ಟರ ಪೂಜಾ, ಹುಡುಗರ ಪೂಜೆ ಇದ್ದಂಗೆ. ಹಂಗೆ ಎಲ್ಲರೂ ದುಡಿಮೆಯನ್ನು ಪ್ರೀತಿಸಿ ಬದುಕಿದ್ರೆ ದೇಶ ಸಂಪದ್ಭರಿತ ಆಗ್ತದೆ ಅಂತ ಆಶಿಸಿ, ನಿಜವಾಗಿಯೂ ನನಗೆ ಈ ಶಾಖೆ ಅಂದ ತಕ್ಷಣ ಭಾರಿ ಖುಷಿ ಆಗ್ತದೆ. ಏನೂ ಒತ್ತಡ ಇದ್ದರೂ ಓಡಿ ಬರ್ಬೇಕು ಅನಿಸ್ತದೆ. ನಾ ಈಗ 3:15 ಧಾರವಾಡಕ್ಕೆ ಹೋಗ್ಬೇಕು. ನಂಗೆ 6 ಗಂಟೆಗೆ ಧಾರವಾಡದಾಗ ಒಂದು ಭಾಷಣ ಇದೆ. ಆದರೆ ನಂಗೆ ಸರ್ ಕರೆದ ತಕ್ಷಣ ಏನೋ ಒಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ, ಒಳ್ಳೆಯ ವಾತಾವರಣದಿಂದ ಹೋಗಬೇಕು ಅಂತ ಅನ್ನಿಸ್ತು. ಭಾಳ ಸಂತೋಷ ಆಯಿತು. ನೆನಪಿಟ್ಕೊಡ್ರಿ, ಸ್ವಾತಂತ್ರ್ಯಕ್ಕೆ ನಮ್ಮಿಂದ ಧಕ್ಕೆ ಆಗಬಾರ್ದು, ದೇಶಕ್ಕೆ ಹಾನಿ ಆಗಬಾರ್ದು. ಸತ್ಯನಾರಾಯಣ ಪೂಜೆ ಮಾಡಿದ್ದೀವಿ, ಪ್ರಸಾದ ತೊಗೊಂಡಿವಿ. ಸತ್ಯ ಹೇಳೋದನ್ನು ರೂಢಿ ಮಾಡ್ಕೋಬೇಕು. ನಶೆಯಿಂದ ಮುಕ್ತ ಆಗೋದು, ದುಶ್ಚಟಗಳಿಂದ ದೂರ ಆಗೋದು ಅಸಾಧ್ಯ ಏನಿಲ್ಲ. ಹೊಲ ಮನೆ ಬಿಡ್ತೇವೆ ಅಂತ ಗುಟ್ಕಾ ಇದನ್ನು ಬಿಡೋಕ್ಕಾಗೋಲ್ಲ. ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದರೆ ಎಲ್ಲ ಆಗ್ತೈತೆ ಅಂತ ಹೇಳಿ, ನನ್ನನ್ನು ಕರೆಸಿ ಗೌರವಿಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸಿ ಮಾತು ಮುಗಿಸ್ತೀನಿ. ನಮಸ್ಕಾರ.